ನಟ ದರ್ಶನ್ ಅಭಿಮಾನಿಗಳಿಗೆ ಇದು ಖುಷಿ ಸುದ್ದಿ ಅಂತ ಹೇಳಬೇಕಾಗತ್ತೆ. ಕುಂಟ್ತಾ ಇದ್ದಂಥ ದರ್ಶನ್ ಈಗ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ. ಬಳ್ಳಾರಿ ಜೈಲಲ್ಲಿದ್ದಾಗಲೂ ಕೂಡ ಬಹಳ ಕುಂಟ್ತಾ ಇದ್ದರು. ಅವ್ರಿಗೇನು ಒಂದು ಬುತ್ತಿ ಸಿಕ್ತಿತ್ತೋ, ಒಂದು ಬ್ಯಾಗ್ ಸಿಗ್ತಾ ಇತ್ತೋ, ಆ ಬ್ಯಾಗ್ ತಗೊಂಡು ಹೋಗೋಕ್ಕೂ ಕೂಡ, ಸೆಲ್ ಒಳಗಡೆ ತೊಗೊಂಡು ಹೋಗೋಕ್ಕೂ ಕೂಡ ಬಹಳ ಕಷ್ಟಪಡ್ತಾ ಇದ್ರು. ಆದರೆ ಇದೀಗ ಆ ದರ್ಶನ್ ನಿಮಗೆ ಕಾಣಸಿಗಲ್ಲ. ತೀರಾ ಮೊನ್ನೆಯವ್ರಿಗೂ ಕೂಡ ಬಹಳ ಕುಂಟ್ತಾ ಇದ್ದರು, ನಡೆಯೋಕ್ಕೆ ಒದ್ದಾಡ್ತಾ ಇದ್ದರು, ಬೇರೊಬ್ಬರ ಹೆಗಲನ್ನು ಆಶ್ರಯಿಸಬೇಕಾದಂಥ ಪರಿಸ್ಥಿತಿ ಇತ್ತು. ಆದರೆ ಈಗ ಮೈಸೂರಿನ ಫಾರ್ಮ್ ಹೌಸ್ಗೆ ಹೋದ್ಮೇಲೆ ದರ್ಶನ್ ನಡಿಗೆಯಲ್ಲಿ ಬಹಳಷ್ಟು ಚೇತರಿಕೆ ಕಾಣಿಸ್ತಾ ಇದೆ. ಹಾಗಾಗಿ ಒಂದು ಕಾಲಕ್ಕೆ ಬೆನ್ನು ನೋವು, ಆ ಬೆನ್ನು ನೋವಿನ ಕಾರಣದಿಂದಾಗಿ ಕುಂಟುವಂತಾಗ್ಬಿಡುತ್ತೆ. ಬೆನ್ನು ನೋವು ಬಂದಾಗ ಕೆಲವರು ಕುಂಟ್ತಾರೆ. ಆ ಥರ ಕುಂಟ್ತಾ ಇದ್ದಂಥ ದರ್ಶನ್ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಇದೀಗ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಒಂದು ಸ್ವಲ್ಪ ಆರಾಮಾಗಿ ನಡೆಯುವಂತೆ ಕಾಣಿಸ್ತಾ ಇದ್ದಾರೆ. ಕುಂಟ್ತಾ ಇದ್ದಂಥ ದರ್ಶನ್ ನಡಿಗೆಯಲ್ಲಿ ಈಗ ಬಹಳಷ್ಟು ವ್ಯತ್ಯಾಸಗಳನ್ನು ನೀವು ನೋಡಬಹುದಾಗತ್ತೆ. ನಿನ್ನೆಯವರೆಗೆ ನಡೆಯೋದಕ್ಕೆ ಬಹಳ ಕಷ್ಟಪಡ್ತಾ ಇದ್ದರು. ಮಗನ ಹೆಗಲ ಮೇಲೆ ಕೈ ಹಾಕ್ಕೊಂಡು ಬಂದಿದ್ದೂ ಇದೆ. ಕೋರ್ಟ್ಗೆ ಹೋಗಬೇಕಾದ್ರೆ, ಪಾಸ್ಪೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನಡೀಬೇಕಾದ್ರೆ ನಾವು ಗಮನಿಸಿದ್ದೀವಿ. ನಡೆಯೋಕ್ಕೆ ಒಂಚೂರು ಒದ್ದಾಟ ಇತ್ತು, ಆ ಮುಖ ಕಿವುಚ್ತಾ ಇದ್ದರು. ಆದರೆ ಈಗ ನಾವು ಗಮನಿಸ್ತಾ ಇದ್ದೀವಲ್ವ, ಈಗ ಗಮನಿಸಿದಾಗ ನೆನ್ನೆ ಮೊನ್ನೆ ಎಲ್ಲ ಇದ್ದಂಥ ಅವರ ನಡಿಗೆಗೂ, ನೆನ್ನೆ ಮೊನ್ನೆ ಅವ್ರು ನಡೀತಾ ಇದ್ದಂಥ ನಡಿಗೆಗೂ ಇವತ್ತು ದರ್ಶನ್ ನಡೀತಾ ಇರೋದಕ್ಕೂ ಬಹಳಷ್ಟು ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಮಗನ ಹೆಗಲ ಮೇಲೆ ಕೈ ಹಾಕೊಂಡು ನಡ್ಕೊಂಡು ಬಂದಿದ್ರು ಅವರು, ನೀವು ನೋಡಿರ್ತೀರಿ ಅದನ್ನು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂಥ ವೇಳೆಯಲ್ಲಿಯೂ ಕೂಡ ಸಾಕಷ್ಟು ಸಪೋರ್ಟ್ ತೊಗೊಂಡಿದ್ರು. ಅಭಿಮಾನಿಗಳಿಗೆ ಖುಷಿ ಸಂಗತಿ. ಈಗ ಯಾವ ದರ್ಶನ್ ಕುಂಟ್ತಾ ಇದ್ರು, ಬೆನ್ನುವಿಂದ ಒದ್ದಾಡ್ತಾ ಇದ್ರು, ಅಷ್ಟು ಕುಂಟ್ತಾ ಇಲ್ಲ, ಸ್ವಲ್ಪ ಆರಾಮಾಗಿ ನಡೀತಾ ಇದ್ದಾರೆ ಅಂತ ಈಗ ಮೈಸೂರಿನ ಟಿ ನರಸೀಪುರ ರೋಡಲ್ಲಿ ತಿರುಮಕೂಡಲು ನರಸೀಪುರ ರಸ್ತೆ ಇದೆಯಲ್ಲ, ಇದರೊಂದು ಫಾರ್ಮ್ ಹೌಸಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಇರೋದು. ಮೈಸೂರಿಗೆ ಹೋಗಬೇಕು, ಅನುಮತಿ ಕೊಡಿ, ನಂಗೆ 4 ವಾರಗಳ ಕಾಲದ ಅನುಮತಿ ಬೇಕು ಅಂತ ಕೇಳ್ಕೊಂಡಿದ್ರು. 15 ದಿನ ಕೋರ್ಟ್ ಒಂದು ಕಡೆ ಪರ್ಮಿಷನ್ ಕೊಟ್ಟಿದೆ, ಆಯ್ತಪ್ಪ ಹೋಗಬಹುದು ಅಂತ. ಆ ಪರ್ಮಿಷನ್ ಸಿಗ್ತಾ ಇದ್ದಂತೆಯೇ ನೀವು ನೋಡಿ, ದರ್ಶನ್ ಅವರ ನಡಿಗೆ ಆಸ್ಪತ್ರೆಗೆ ಸೇರೋ ದಿನ ಯಾವ ಥರ ನಡೀತಾ ಇದ್ರು, ಇದು ಒಂದು ವಿಂಡೋದಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಅದು ಆಸ್ಪತ್ರೆ ಸೇರುವ ದಿನ ದರ್ಶನ್ ಯಾವ ರೀತಿ ನಡ್ಕೊಂಡು ಬಂದರು ಅಂತ ಹೇಳಿ. ಡಿಸ್ಚಾರ್ಜ್ ಆಗುವ ದಿನ ಕೂಡ ಒಂದು ಕಡೆ ಮಗನ ಹೆಗಲ ಸಪೋರ್ಟ್ ತಗೊಂಡೇ ನಡ್ಕೊಂಡು ಬಂದರು. ಇನ್ನು ಬೇಲ್ ಸಿಕ್ಕಾಗ ಆನಂತರ ಅಂತ ಚೆಕ್ ಮಾಡಿಕೊಂಡಾಗ ಕೋರ್ಟ್ಗೆ ಪಾಸ್ಪೋರ್ಟ್ ವಿಚಾರಕ್ಕೆ ಹೋಗಬೇಕಾದ್ರೂ ಬಹಳ ಕುಂಟ್ತಾ ಇದ್ದರು. ಬೇಲೆಲ್ಲ ಸಿಕ್ಕಾದ ಮೇಲೆ ಮೈಸೂರಿಗೆ ಹೋಗ್ಲಿಕ್ಕೆ ಪರ್ಮಿಷನ್ ಸಿಕ್ಕ ಮೇಲೆ ಈಗ ಮೈಸೂರಿನ ಫಾರ್ಮ್ ಹೌಸ್ ಇದೆಯಲ್ಲ ಅವ್ರದ್ದು, ಅಲ್ಲಿ ನೋಡಿದ್ರೆ ಅವ್ರು ನಡೀತಿರ್ತಕ್ಕಂಥ ರೀತಿಗಳೇ ಬದಲಾಗ್ಬಿಟ್ಟಿದೆ. ಹಾಗಾಗಿ ಒಂದು ಹಂತಕ್ಕೆ ಅವರ ಅಭಿಮಾನಿಗಳಿಗೆ ಇದೊಂಥರ ಸ್ವಲ್ಪ ಸಮಾಧಾನದ ಸುದ್ದಿ ಇದು. ಅವರು ನಡಿಗೆಯಲ್ಲಿ ಸುಧಾರಿಸ್ಕೊಂಡ್ಬಿಟ್ಟಿದ್ದಾರೆ, ಆರಾಮಾಗಿ ನಡೀತಾ ಇದ್ದಾರೆ ಅಂತ. ಬೇಕಾದ್ರೆ ಈಗ ಬಹಳಷ್ಟು ರಿಲ್ಯಾಕ್ಸೇಷನ್ ಕಾಣಿಸುತ್ತೆ ನಿಮಗೆ. ತೀರಾ ಆ ಪರಿಯಲ್ಲಿ ಏನೋ ನಡೆಯೋಕ್ಕೆ ಬಹಳ ಹಿಂಸೆ ಪಡ್ತಿದ್ದಾರೆ, ಇನ್ನೊಬ್ಬರು ಹೆಗಲು ಆಶ್ರಯ ಪಡ್ಕೊಳ್ತಾ, ಆ ಥರದ್ದೇನು ಅನಿಸಲ್ಲ ನಿಮಗೆ. ಆರಾಮಾಗಿ ಅವ್ರ ಪಾಡ್ಗೆ ಅವರು ನಡ್ಕೊಂಡು ಬರೋ ಥರ ಕಾಣಿಸ್ತಾ ಇದ್ದಾರೆ. ಬಟ್ ಮೊನ್ನೆ ಡಿಸ್ಚಾರ್ಜ್ವರೆಗೂ ಅಥವಾ ಬೇಲ್ವರೆಗೂ ಅಂತ ನಾವು ಚೆಕ್ ಮಾಡಿದಾಗ ಬಹಳ ಒಂಥರ ಹಿಂಸೆ ಪಡ್ಕೊಳ್ತಾ ಇದ್ರು ನಡಿಬೇಕಾದಾಗ. ಆದರೆ ಈಗ ದರ್ಶನ್ ಅವ್ರ ನಡಿಗೆ ಬಹುತೇಕ ಒಂಥರ ನ್ಯಾಚುರಲ್ ಆಗಿ ಅವರು ಹಿಂದೆ ಯಾವ ಥರ ನಡೀತಾ ಇದ್ರೋ ಆ ಥರ ನಮಗೆ ಕಾಣಿಸ್ತಾ ಇದೆ.